ಸರ್ ಸಿ ವಿ ಆರ್ ಪಬ್ಲಿಕ್ ಫಿಗರ್ಸ್, ಅವ್ರಿಗೆಲ್ಲ ರೈಟ್ಸ್ ಇದೆ, ಹ್ಮ್. ಮಾಡ್ಲಿ, ಹ್ಮ್. ನಾನ್ ಇಲ್ಲ ಅನ್ನಲ್ಲ. ಬಟ್ ಒಂದ್ಸರ್ತಿ ಅವರು ಯೋಚನೆ ಮಾಡ್ಬೇಕು ದಟ್ ನಮಗೂ ಫ್ಯಾಮಿಲಿ ಅನ್ನೋದಿರುತ್ತೆ. ಹ್ಮ್. ಒಂದ್ ಅಮ್ಮ ಮದರ್ ಒಂದ್ ಹೆಣ್ಮಗು ಮದ್ವೆ ಆಗ್ತಾ, ಅವ್ಳ ಮಗಳು ಮದ್ವೆ ಆಗ್ತಿದ್ದಾಳೆ ಅಂದ್ರೆ ಅದೇ ಒಂದು ಟ್ರಾಮಾ. ಹ್ಮ್. ಹ್ಮ್. ಅದೊಂಥರ ಅಯ್ಯೋ ನನ್ ಮಗಳು ಮದ್ವೆ ಆಗ್ತಿದ್ದಾಳೆ ಅನ್ನೋದೇ ಒಂದು ದೊಡ್ಡ ಭಾರ. ಅದು ಹ್ಮ್. ಹೆಂಗ್ ಕೊಡೋದು ಅವಳಿಗೆ ಇನ್ನೊಂದ್ ಮನೆಗೆ ಅನ್ನೋದೇ ಒಂದ್ ಟ್ರಾಮಾ. ಹ್ಮ್. ಅದ್ರ ಮಧ್ಯದಲ್ಲಿ ಇದು ನೋಡುವಾಗ ಇದೆಯಲ್ಲ, ದಟ್ ಈಸ್ ಎಕ್ಸ್ಟ್ರೀಮ್ ಟ್ರಾಮಾ. ಹ್ಮ್. ಸೊ ನನ್ಕಿಂತ ಜಾಸ್ತಿ ನಮ್ ಫ್ಯಾಮಿಲಿಗೆ ತುಂಬಾ ಎಫೆಕ್ಟ್ ಆಯ್ತದ. ಹ್ಮ್. ನಮ್ಮ ಅಮ್ಮಗಾಗಿರ್ಲಿ, ನಮ್ಮ ಸಿಸ್ಟರ್ಸ್ಗಾಗಿರ್ಲಿ. ಅಂಡ್ ಇಟ್ ಈಸ್ ನಾಟ್ ಡೈರೆಕ್ಟ್ಲಿ, ಇಟ್ ಈಸ್ ನಾಟ್ ಜಸ್ಟ್ ಅವ್ರ ಆಡಿಯನ್ಸ್ಗೆ ಅಷ್ಟೇ ಅಲ್ಲ, ಇಲ್ಲಿ ನನ್ನ ಫ್ಯಾಮಿಲಿ ಕೂಡ ಎಲ್ಲೆಲ್ಲಿಂದನೂ ನೋಡ್ತಾ ಇರ್ತಾರೆ. ಹ್ಮ್. ಓ ಸೋನಲ್ದು ಏನೋ ನ್ಯೂಸ್ ಬಂದ, ನನ್ನ ಫ್ಯಾಮಿಲಿ ಒಂದ್ ಸ್ವಲ್ಪ ನ್ಯೂಜಿಲೆಂಡ್ ಅಲ್ಲಿ ಇದ್ದಾರೆ, ಕ್ಯಾನಡಾದಲ್ಲಿ ಇದ್ದಾರೆ, ಅವ್ರು ಇಲ್ಲಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹೌದು. ಬಂದೇ ಬರುತ್ತೆ. ಅವ್ರು ನಮ್ಮ ಅಮ್ಮಗ್ ಫೋನ್ ಮಾಡ್ತಿದ್ರು, ಆಂಟಿ ಐ ಯು ಶೋರ್, ಹ್ಮ್. ಏನಾಗ್ತಿದೆ, ಇದು ಟ್ರೋಲ್ ಆಗ್ತಿದೆ, ಇದು ಆಗ್ತಿದೆ, ಅದು ಆಗ್ತಿದೆ, ಅದ್ರಲ್ಲಿ ಒಂದ್ 100 ಕಮೆಂಟ್ಸ್, ಅದು ಓದ್ತಾರೆ ಸರ್. ಹ್ಮ್. ನಾವು ಓದಲ್ಲ. ಹೌದು. ನಾವು ಓಕೆ ನಮ್ ಇದೇ ಇಂಡಸ್ಟ್ರಿಯಲ್ಲಿ ಇದ್ದು ನಮ್ಗೆ ಅದು ಎಫೆಕ್ಟ್ ಆಗಲ್ಲ. ತುಂಬಾ ಸರ್ತಿ ವಿ ಹ್ಯಾವ್ ಗಾನ್ ಥ್ರೂ ದಿಸ್. ಎಫೆಕ್ಟ್ ಆಗಲ್ಲ ಅಂತಲ್ಲ, ಖಂಡಿತ ಆಗುತ್ತೆ. ಬಟ್ ಅದನ್ನ ಅಂದ್ರೆ ವಿ ಕ್ಯಾನ್ ಟೇಕ್ ಇಟ್. ಹ್ಮ್. ಅಷ್ಟು ಹಾರ್ಡ್, ವಿ ಬಿಕಮ್ ದಟ್ ಹಾರ್ಡ್. ಹ್ಮ್. ಅದನ್ನ ತಗೋಬಹುದು. ಬಟ್ ನಮ್ಮ ಅಮ್ಮಗೆಲ್ಲ ತಗೊಳಕ್ ಆಗಲ್ಲ ಸರ್. ಹ್ಮ್. ತುಂಬಾ ಬ್ರೇಕ್ ಡೌನ್ ಆದ್ರು. ಹ್ಮ್.